ನಿರ್ಗುಣ ಪರಮಾತ್ಮ ಉಪಾಸನೆಯನ್ನು ಅವಶ್ಯಕ, ಸಗುಣ ಪರಮಾತ್ಮ ಉಪಾಸನೆ ಅದ. ಆದ್ದರಿಂದ ಅದು ಶ್ರೇಷ್ಠ, ಇದು ಗರಿಷ್ಠ ಅನ್ನಕ್ ಬರೋದಿಲ್ಲ. ಮೊದಲು ಸಗುಣ ಪರಮಾತ್ಮನ ಉಪಾಸನೆಯನ್ನ ಮಾಡಿ ಅಂತಃಕರಣವನ್ನು ಹದಗೊಳಿಸಿದ ನಂತರ ನಿರ್ಗುಣ ಪರಮಾತ್ಮನ ಉಪಾಸನೆಯನ್ನ ಮಾಡ್ಲಿ, ಆ ನಂತರ ಮುಂದಿನ ಸಾಧನೆಯನ್ನು ಮಾಡ್ಲಿ ಅಂತ ಹೇಳ್ಯಾರ ಹೊರತು ಇವುಗಳಲ್ಲಿ ಕನಿಷ್ಠ ಯಾವುದು ಶ್ರೇಷ್ಠ ಯಾವುದು ಹೇಳಕ್ ಬರುವುದಿಲ್ಲ. ಎರಡು ಸಾಧನೆಗಳು ಅವುಗಳ ಹಂತದಲ್ಲಿ ಅವು ಶ್ರೇಷ್ಠ ಅದವು. And once you say both of them are compulsory, how are we to practice that? ಎರಡು ಅವಶ್ಯ ಅದಾವು ಅಂತಂದ್ರೆ ಹಂಗಾರ ಮೊದಲೇ ನಾವು ಹೆಂಗ್ ಕಾರ್ಯರೂಪಗೊಳಿಸ್ಬೇಕು ಅಂದ್ರೆ the Krishna himself will clearly says later, ಮುಂದೆ ಪರಮಾತ್ಮ ಹೇಳವದಾನ, they cannot be simultaneously practiced. ಅವು ಎರಡು ಒಮ್ಮೆ ಮಾಡಕ್ ಬರುದಿಲ್ಲ. ಮೊದಲ ಸಗುಣ ಉಪಾಸನೆ ಕ್ರಮ ಐತಿ. ಮೊದಲ ಸಗುಣ ಉಪಾಸನೆಯನ್ನ ಮಾಡ್ಬೇಕು, ಆಮೇಲೆ ನಿರ್ಗುಣ ಉಪಾಸನೆ ಮಾಡಕ್ ಬರ್ತದೆ. ಏಕ್ದಮ್ ನಿರ್ಗುಣ ಉಪಾಸನೆ ಮಾಡ್ಲಿಕ್ಕೆ ಬರುವುದಿಲ್ಲ. And therefore they have to practice in one graded manner, just like going to the primary school and secondary school and then to the college. If you have to become a graduate, so should I go to the primary school or college? ಅಲ್ರಿ, ನಾ ಶಾಲೆ ಕಲಿಬೇಕಂದ್ರ ಮೊದಲ ಅಂಗನವಾಡಿಗೆ ಹೋಗ್ಬೇಕು, ಆ ನಂತರ ಪ್ರಾಥಮಿಕ ಶಾಲೆಗೆ ಹೋಗ್ಬೇಕು, ಆ ನಂತರ ಮಾಧ್ಯಮಿಕ ಶಾಲೆಗೆ ಹೋಗ್ಬೇಕು, ಆ ನಂತರ PUC ಹೋಗ್ಬೇಕು, ಆ ನಂತರ ಡಿಗ್ರಿಗೆ ಹೋಗ್ಬೇಕು. ಇದು ಕ್ರಮ ಹೆಂಗೈತೆ? ಅದು ಇಲ್ಲಿನೂ ಕ್ರಮ ಅದಪ್ಪ ಅಂತ ಹೇಳ. ನಾ ಒಮ್ಮಗಲೇ ಕಾಲೇಜ್ ಹೋಗಾಕ ಬರ್ತೈತೇನೋ? ಬರುದಿಲ್ಲ. ಒಮ್ಮಗಲೇ ನಿರ್ಗುಣ ಉಪಾಸನೆ ಮಾಡಕ್ ಬರ್ತೈತೇನೋ? ಬರುದಿಲ್ಲ. What answer you will give? You will have to go through primary, you have to go to qualify yourself to enter the college, and then you have to go through the college and be graduate. ಮೊದಲ ಅಂಗನವಾಡಿಗೆ ಹೋಗ್ಬೇಕು, ಅಕ್ಷರ ಅಭ್ಯಾಸ ಕಲಿಬೇಕು, ಆಮೇಲೆ ಪ್ರಾಥಮಿಕ ಶಿಕ್ಷಣ ಮಂದಿ, ಮಾಧ್ಯಮಿಕ ಶಿಕ್ಷಣ ಮಂದಿ, PUC ಮಂದಿ ನಂತರ ಗ್ರಾಜುಯೇಟ್ ಆಗ್ಲಿಕ್ಕೆ ಬರ್ತೈತೆ. ಹೆಂಗೋ ಹಂಗೆ ಇಲ್ಲೇನು ಗ್ರಡೇಷನ್ ಐತಪ್ಪ. ಇಲ್ಲೇನು ಏನದ ಹಂತವಾಗಿ ಕಲಿಯುವುದ. ಮೊದಲ ಸಗುಣ ಉಪಾಸನೆಯನ್ನು ಮಾಡಬೇಕಾಗ್ತದೆ, ಸಾಧಕ ಇರ್ತಾವ, ಆ ನಂತರ ನಿರ್ಗುಣ ಉಪಾಸನೆಯನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಇದರಲ್ಲಿ ಕನಿಷ್ಠ ಮತ್ತು ಶ್ರೇಷ್ಠ ಅನ್ನೋದು ಪ್ರಶ್ನೆನ ತಪ್ಪದ ನಿಮ್ ಕೇಳುವುದು ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಕ್ ಕೊಡಾಕತ್ತ. Therefore both are required. ಎರಡು ಬೇಕಾಗ್ಯಾವ, school as well as college. If both are required, I will go to both simultaneously. ಎರಡು ಬೇಕೇನ್ರಿ? ಹಂಗಾರ ನಾನು ಒಂದ್ ಮುಂಜಾನೆ ಪ್ರೈಮರಿ ಸ್ಕೂಲ್ ಹೋಗ್ತೇನಿ, ಸಾಯಂಕಾಲ ಕಾಲೇಜ್ ಹೋಗ್ತೇನಿ ಅನ್ನಕ್ ಬರ್ತೈತೇನು? ಬರುದಿಲ್ಲ. ಸೊ ವಿ ಹ್ಯಾವ್ ಟು, ಹಂಗ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಹೋಗಿ ಬರಾಕ್ ಬರುದಿಲ್ಲ. ಸೈಮಲ್ಟೇನಿಯಸ್ಲಿ ಅಂದ್ರೆ ಒಂದು ಆದ ನಂತರ ಒಂದು ಮಾಡಬೇಕಾಗ್ತದೆ. ವಿ ಹ್ಯಾಡ್ ಒನ್ ಬ್ರಹ್ಮಚಾರಿ ಇನ್ ಅವರ ಆಶ್ರಮ. ಅಪ್ಪೋರು ಒಂದು ಉದಾಹರಣೆ ಹೇಳಕತ್ತಾರ. ಒಬ್ರು ಬ್ರಹ್ಮಚಾರಿಗಳಿದ್ರಂತ ಅಪ್ಪೋರ ಆಶ್ರಮದಾಗ. ಅಂಡ್ ಯೂಸ್ ಟು ಅಟೆಂಡ್ 3 levels of ಸಂಸ್ಕೃತ್ ಕ್ಲಾಸಸ್ ಅಟ್ ದಿ ಸೇಮ್ ಟೈಮ್. ಸಂಸ್ಕೃತ್ ಕ್ಲಾಸ್ 3 ತರದ ಇದ್ವಂತೆ. ಒಂದು ಪ್ರಾರಂಭಿಕ ಹಂತ, ಒಂದು ಮಧ್ಯದ ಹಂತ, ಒಂದು ಕೊನೆಯ ಹಂತ. ಆ 3 ಕ್ಲಾಸ್ಗಳಿಗೆ ಅವ ಅಟೆಂಡ್ ಆಗ್ತಿದ್ದಂತ. We had one lower class where alphabets are taught. ಆ ಒಂದು ಪ್ರಾಥಮಿಕ ಹಂತದ ಸಂಸ್ಕೃತ ಕ್ಲಾಸ್ ಒಳಗ ಅಕ್ಷರ ಅಭ್ಯಾಸ ಮಾಡಿಸ್ತಿದ್ರು. We had one medium level where Anthony Bhandarkar was taught. ಭಂಡಾರ್ಕರ್ ಗ್ರಾಮರ್ ಅಂತದ ಸಂಸ್ಕೃತದ ಅವ್ರಿಗೆ ಗೊತ್ತಿರ್ತದ. ಆ ಭಂಡಾರ್ಕರ್ ಗ್ರಾಮರ್ ಅನ್ನ ಹೇಳ್ತಿದ್ರು ಒಂದು ಮಧ್ಯಂತರ ಒಂದು ಕ್ಲಾಸ್ ನಲ್ಲಿ. ಮತ್ತೆ ಇನ್ನೊಂದು ಕೊನೆಯ ಘಟ್ಟಕ್ಕೆ ಬಂದಂತದ್ದು ಕ್ಲಾಸ್ ಅಗ್ರಿ ಹೈಯರ್ ಲೆವೆಲ್ ಅಭ್ಯಾಸ ಮಾಡುವಂತದ್ದು ಪಾಣಿನಿ ಸೂತ್ರವನ್ನ ಅಭ್ಯಾಸ ಹೇಳ್ತಿದ್ರು. 3 ಗ್ರಾಮರ್, 3 ಸಂಸ್ಕೃತ. He will sit in all the 3. You cannot do. They have to be in a graded manner, and once you know that they are to be in a graded manner, what should be the order? ಅಂದ್ರೆ ಒಂದಾದ ನಂತರ ಒಂದು ಅಭ್ಯಾಸ ಮಾಡ್ಬೇಕ್ರಿ. ಮೊದಲ ಅಕ್ಷರ ಅಭ್ಯಾಸ ಆಗ್ಬೇಕು ಸಂಸ್ಕೃತ, ಆ ನಂತರ 2ನೇ ಮಧ್ಯಮ ತರಗತಿ ಭಂಡಾರ್ಕರ್ ಗ್ರಾಮರ್ ಆಗ್ಬೇಕು, ಆ ನಂತರ ಅಡ್ವಾನ್ಸ್ ಸ್ಟೂಡೆಂಟ್ ಮಾಡ್ಕೊಳ್ಳುವಂತ ಪಾಣಿನಿ ಶಾಸ್ತ್ರವನ್ನ ಸೂತ್ರಗಳನ್ನ ಅಭ್ಯಾಸ ಮಾಡಿದ್ರೆ ಸಂಸ್ಕೃತ ಪರ್ಫೆಕ್ಟ್ ಆಗೈತಿ. ನಾನು ಒಂದು ಮುಂಜಾನೆ 1 ತಾಸು, ಮಧ್ಯಾಹ್ನದಾಗ 1 ತಾಸು, ಸಂಜೆ 1 ತಾಸು 3 ಕ್ಲಾಸಿಗೆ ಕುತ್ಕೊಂಡು ಮಾಡ್ತೀನಿ, ಆಗೋದಿಲ್ಲ. ಅಂದ್ರೆ ಮೊದಲು ಯಾವ್ದು ಮಾಡ್ಬೇಕ್ರಿ? What should be the order? First I will go to college, then I will go to school. You cannot say ನಾ ಮೊದಲ ಕಾಲೇಜ್ ಹೋಗ್ತೀನಿ, ಆಮ್ಯಾಗಿಂದ
ಹೈಸ್ಕೂಲ್ ಹೋಗ್ತೇನಿ, ಆಮ್ಯಾಗ ಪ್ರೈಮರಿ ಸ್ಕೂಲ್ ಹೋಗ್ತೇನಿ, ಆಮ್ಯಾಗ ಅಂಗನವಾಡಿ ಹೋಗ್ತೇನಿ ಅನ್ನಕ್ ಬರೋದಿಲ್ಲ. ಇಟ್ ಶುಡ್ ಬಿ ಇನ್ ಎ ಪ್ರಾಪರ್ ಆರ್ಡರ್. ಮೊದಲ ಅಂಗನವಾಡಿ, ಆಮ್ಯಾಗ ಕನ್ನಡ ಶಾಲೆ, ಆಮ್ಯಾಗ ಹೈಸ್ಕೂಲ್, ಆಮ್ಯಾಗ PUC, ಆಮ್ಯಾಗ ಕಾಲೇಜ್ ಹೆಂಗ್ ಹೋಗ್ತೇವೋ ಈ ರೀತಿ ಹಂತ ಹಂತವಾಗಿ ಏರ್ಕೊಂತ ಹೋಗ್ಬೇಕಾಗ್ತದೆ ಸಾಧನೆ. ಸಗುಣ ಧ್ಯಾನಮ್ಮ ಪ್ರಿಪೇರ್ಸ್ ದಿ ಫಾರ್ ನಿರ್ಗುಣ ಧ್ಯಾನಂ. ಸಗುಣ ಧ್ಯಾನವನ್ನು ಏನ್ ಮಾಡ್ತೈತಿ ಅಂದ್ರೆ ನಿರ್ಗುಣ ಧ್ಯಾನಕ್ಕೆ ಅಧಿಕಾರಿಯನ್ನಾಗಿ ಮಾಡುವ ಸಾಮರ್ಥ್ಯ ಅದ. ಸಗುಣ ಧ್ಯಾನ ಚಾಸ್ಟಸ್ ದಿ ಮೈಂಡ್ ಫಾರ್ ನಿರ್ಗುಣ ಧ್ಯಾನ. ಸಗುಣ ಧ್ಯಾನ ಮಾಡಿದವರಿಗೆ ನಿರ್ಗುಣ ಧ್ಯಾನ ಹಗರಾಗ್ತದೆ. ಅಂಡ್ ದೇರ್ ಫೋರ್ ಎವ್ರಿವನ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ಸಗುಣ ಬ್ರಹ್ಮ ಧ್ಯಾನವನ್ನ ಪ್ರಾರಂಭ ಮಾಡ್ಬೇಕು. ಗ್ರೋ, ಅಲ್ಲಿ ಬೆಳಿಬೇಕು. ಅಂಡ್ ದೆನ್ ಕಮ್ ಟು ನಿರ್ಗುಣ ಅಂಡ್ ಬಿ ಫ್ರೀ. ನಿರ್ಗುಣ ಧ್ಯಾನಕ್ಕೆ ಬಂದು ಆ ನಂತರ ಮೋಕ್ಷವನ್ನು ಹೊಂದಬೇಕು. ಅಂಡ್ ದೇರ್ ಫೋರ್ ಅರ್ಜುನ, ಡು ನಾಟ್ ಆಸ್ಕ್ ವಿಚ್ ಈಸ್ ಬೆಟರ್. ಅರ್ಜುನ, ಯಾವುದು ಚೆನ್ನಾಗಿರ್ತದ, ಸಗುಣ ಧ್ಯಾನ ಶ್ರೇಷ್ಠ ನಿರ್ಗುಣ ಧ್ಯಾನ ಶ್ರೇಷ್ಠ ಕೇಳಬಾರ. ನಿನ್ ಪ್ರಶ್ನೆ ತಪ್ಪದ. ಯುವರ್ ಕ್ವಶನ್ ಇಸ್ ರಾಂಗ್. As I said in the last class, Krishna doesn't want to say you are wrong. ಕೃಷ್ಣ ಅರ್ಜುನಗೆ ನಿಂದು ತಪ್ಪು ಪ್ರಶ್ನೆ ಐತೆ ಅಂತ ಹೇಳುದಿಲ್ಲ. ಅವೇನ್ ಮಾಡ್ತಾನೆ, ಬಿಕಾಸ್ ಆಲ್ರೆಡಿ ಶಿಷ್ಯ ಹ್ಯಾಸ್ ಲಾಟ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂಡ್ ಗುರು ಡಸಂಟ್ ವಾಂಟ್ ಟು ಬಿ ಆಡ್ ಮೋರ್ ಅಂತ. ಶಿಷ್ಯರಲ್ಲಿ ನಾನು ಗುರುವಿನಕ್ಕಿಂತ ಬಹಳ ಕಡಿಮೆ ಸಾಧನೆ ಮಾಡಿದಾವ ಅನ್ನುವಂಥದ್ದು ಕೇಳಿದ್ರೆ ಮೊದಲೇ ಇರ್ತೈತಿ. ಏನೋ ಮರೆ ಹಿಂಗ್ ಕೆಳಗತ್ತಿ ಅಂತ ತಿಳ್ಕೊಂಡು ಅವ್ನ್ ಮಾಡಿದ್ರೆ ಮನ್ಸಿಗೆ ನೋವು ಆಗ್ತೈತೆ ಅಂತ ತಿಳ್ಕೊಂಡು ಅರ್ಜುನಗ ಕೃಷ್ಣ ಏನ್ ಹೇಳಕತ್ತಾನಪ್ಪ ಅಂದ್ರೆ, ನೀನ್ ಮಾಡಿದ ಪ್ರಶ್ನೆ ತಪ್ಪೈತಿ ಅಂತ ಹೇಳಕತ್ತಿಲ್ಲ. ಅವ ಏನ್ ಮಾಡಕತ್ತಾನ ಅದನ್ನ ಗೌಡ್ ಮಾಡಿ ಏನ್ ಹೇಳ್ತಾನ, therefore what he does do nicely he says ಸಗುಣ ಧ್ಯಾನ ಕರ್ತ ಆರ್ ಸುಪೀರಿಯರ್. ಅವ ಅಂತಾನ ಇದೆಲ್ಲ ಬೇಡ ಬೇಡ ರಾಡಿ ಅಂದವನ ಇವ್ರಿಬ್ರಾಗ ಯಾರು ಶ್ರೇಷ್ಠ ಅಂತ ಕೇಳಲ್ಲ, ಸಗುಣ ಉಪಾಸಕರ ಶ್ರೇಷ್ಠ ಅಂತ ಹೇಳ್ಬಿಟ್ಟ. ಯಾರು? ಕೃಷ್ಣ. ನಿರ್ಗುಣ ಧ್ಯಾನಂ ಕರ್ತ ವಿಲ್ ರೀಚ್ ಮೀ ಅಂತಾನ. ಇವರಲ್ಲಿ ಸಗುಣ ಉಪಾಸನೆ ಮಾಡಿದವ ಶ್ರೇಷ್ಠ, ನಿರ್ಗುಣ ಉಪಾಸನೆ ಮಾಡಿದವ ನನ್ನನ್ನು ಸೇರ್ತಾನ ಅಂತಕೊಂಡು ಟ್ರಿಕ್ಕಿ ಉತ್ತರ ಕೊಟ್ಟ. Therefore everyone is satisfied. ಏನಾಗ್ಬಿಡ್ತು, ಅವಗೂ ನಿರಾಶೆ ಆಗ್ಲಿಲ್ಲ, ಉತ್ತರನೂ ಸರಿಯಾಗಿದ್ರು, ತಪ್ಪು ಉತ್ತರ ಕೊಟ್ಟಂಗಾಗ್ಲಿಲ್ಲ. ಏನ್ ಹೇಳಿದ, ಸಗುಣ ಉಪಾಸಕ ನಿರ್ಗುಣ ಉಪಾಸಕರಲ್ಲಿ ಯಾರು ಶ್ರೇಷ್ಠಪ್ಪ ಅಂದ್ರ ಸಗುಣ ಉಪಾಸಕ ಶ್ರೇಷ್ಠ, ಆದ್ರೆ ನಿರ್ಗುಣ ಉಪಾಸನೆ ಮಾಡಿದವ ನನ್ನನ್ನೇ ಸೇರುತ್ತಾನೆ ಅಂತ ಹೇಳ್ಬಿಟ್ಟ. ನೋಡ್ರಿ, ಹಿಂಗೆಲ್ಲ ಟ್ರಿಕ್ಕಿ ಕ್ವಶನ್, ಟ್ರಿಕ್ಕಿ ಆನ್ಸರ್ ಇರ್ತಾವ ಶಾಸ್ತ್ರದಾಗ. ಇವನ ಗುರುಗಳ ಬಿಡಿಸಿ ಹೇಳಿದಾಗ ಗೊತ್ತಾಗ್ತದ, ಇಲ್ಲ ಅಂತ ಗೊತ್ತಾಗೋದಿಲ್ಲ. ನಾವು ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಅಂತ ಕೂತ್ ಬಿಡ್ತೇವೆ. ಕೆಲವು ಮಂದಿ ಸಾಧಕರು ಏನೋ ಧ್ಯಾನದಾಗ ಏನೋ ಒಂದು ಅಗೋಚರವಾದಂತದ್ದು, ಏನೋ ಒಂದು ಅಗೋಚರ ಏನ್ರಿ ಇಂಟ್ಯೂಷನ್, ಏನೋ ಒಂದು ಆಗ್ಬೇಕು ಹೊಸಾದು, ಏನೋ ಒಂದು ಬೆಳಕು ಕಾಣ್ಬೇಕು, ಜ್ಯೋತಿ ಕಾಣಬೇಕು, ಇಷ್ಟೆಲ್ಲ ತೆರೆಯೊಳಗ ಅವ ಶಿಷ್ಯರು ಮೊದಲ ತಪ್ಪು ತಿಳುವಳಿಕೆಯನ್ನು ಮುಗಿಸ್ಕೊಂಡು ಬಂದಿರ್ತಾರ. ಆದ್ರಿಂದ ಅವನು ತೆಗೆಯೋದು ಬಹಳ ಕಷ್ಟ ಅದ. ಪ್ಲೇನ್ ಬಂದಿರ್ತಾರಲ್ಲ, ಸಾದಾ ಏನೂ ಗೊತ್ತಿಂದ ಬಂದಿರ್ತಾರಲ್ಲ, ಅವ್ರಿಗೆ ಹೇಳೋದು ಬಹಳ ಕಠಿಣ, ಬಹಳ ಆಗದ. ಯಾರು ಕೆಲವೊಂದು ವಿಷಯಗಳನ್ನ ಮೊದಲಿಂದ ಏನೇನ್ ತುಂಬ್ಕೊಂಡ್ ಬಂದಿರ್ತಾರಲ್ಲ, ಅವ್ರಿಗೆ ಅದು ತೆಗೆದು ಮತ್ ಹೊಸ ವಿಷಯ ತುಂಬಬೇಕಾಗೋದು ಬಹಳ ಕಷ್ಟ ಆಗ್ತದೆ. ಧ್ಯಾನದ ಏನ್ ವಿಷಯ ಅಂದ್ರೆ ಅಂತಃಕರಣ ಏಕಾಗ್ರತೆಗೆ ಧ್ಯಾನ ಬೇಕ್ರಿ. ವಿಷಯಗಳನ್ನ ವಿಷಯಮುಖವಾಗಿ ಹರಿಯುವಂತ ಮನಸ್ಸನ್ನ ಅಂತರ್ಮುಖವಾಗಿ ಹರಿಲಿಕ್ಕೆ ಏನದ ಧ್ಯಾನ ಬೇಕಾಗ್ತದೆ. ಅದ್ರಾಗ ಪವಾಡ ಮಾಡುವಂತ ಶಕ್ತಿಗಳನ್ನು ಅದಾವು, ಇಲ್ಲಂತಲ್ಲ. ಆ ಪವಾಡಕ್ಕೂ ಈ ಜ್ಞಾನಕ್ಕೂ ಏನೇನೇನೇನು ಸಂಬಂಧ ಇಲ್ಲ. ಏನೇನು ಪವಾಡ ನಡೀತಾವೆಲ್ಲ ಎಲ್ಲ ಮನಸ್ಸಿನ ಕಾರ್ಯಗಳು. ಈ ಜಗತ್ತು ಮನಸ್ಸಿನಿಂದ ಆಗೈತ್ರಿ. ಆ ಮನಸ್ಸಿನಿಂದನ ಆಗುವಂತ ಕೆಲವೊಂದು ಕಾರ್ಯಗಳಿಗೆ ಅಘಟನಾ ಅಸಾಧ್ಯವಾದಂತ ಘಟನೆಗಳನ್ನು ಮಾಡಿ ತೋರಿಸ್ತಾರೆ ಕೆಲವು ಮಂದಿ ಸಾಧುಗಳು. ಅವೆಲ್ಲವೂ ಪವಾಡಗಳು, ಅವರ ಮನಸ್ಸಿನಿಂದ ಆದಂತಹ ಸಾಧನೆಗಳು. ಅವರು ತಪಸ್ ಮಾಡಿರ್ತಾರ, ಆ ರೀತಿ ಅಗಾಧವಾದಂತಹ ಸಾಧನೆಗಳು ಆಗ್ತವೆ. ಆ ಆಗುವಂತ ಘಟನೆಗಳಿಗೂ ಈ ಜ್ಞಾನಕ್ಕೂ ಕೂಡ ಏನೇನೇನೇನು ಸಂಬಂಧ ಇಲ್ಲ. ನಾವು ಅಗೋಚರವಾದಂತ ಶಕ್ತಿಯಿಂದ ಪವಾಡ ಮಾಡುತ್ತಿಲ್ಲ, ನಾವು ಶ್ರೇಷ್ಠ ವ್ಯಕ್ತಿಗಳಂತ ಅನಿಸ್ಕೋತೀವಿ, ಇಲ್ಲಂತಲ್ಲ. ಆದ್ರೆ ಆ ಒಂದು ಶ್ರೇಷ್ಠತೆಗೂ ಈ ಜ್ಞಾನದ ಶ್ರೇಷ್ಠತೆಗೂ ಸಂಬಂಧ ಇಲ್ಲ, ತಿಳ್ಕೊಡ್ರಿ. ನಿನ್ನೆ ಹೇಳಾಗತ್ತೆ
ಹೇಳ್ತಿದ್ರು ಮಠದಲ್ಲಿ. ಒಂದು ಮೂಗ ಹುಡುಗನ ತಗೊಂಬಂದು ಶಿವಾನಂದ ಭಾರತಿ ಅವ್ರ ಕೈಯಾಗ ಕೊಟ್ರಂತ, ಅದು ಮಗು ಮಾತಾಡಕ್ ಹತ್ತಂತ. ಇಂಥ ಮಹಾನ್ ಶಕ್ತಿ ಅದ ಅವರಲ್ಲಿ ಅಂತಿಕೊಂಡು ವರ್ಣನೆ ಮಾಡಿದ್ರು. ಆ ಜ್ಞಾನಕ್ಕೂ ಆ ಸಿದ್ಧಾರೂಢರಿಗೂ ಈ ಪವಾಡಕ್ಕೂ ಏನ್ ಸಂಬಂಧ ಅದ ಏನ್ರಿ? ನಮ್ಗೇನ್ ಗೊತ್ತ್ರಿ ಅಂತೀರ? ಆದ್ದರಿಂದ ಹೌದು, ನೀವ್ ಅನ್ನೋದು ಬರೋಬರಿ. ನಮ್ಗೇನ್ ಗೊತ್ತ್ರಿ ಯಾವ್ದು ಶ್ರೇಷ್ಠ? ನಾವ್ ಎದಕ್ ಕೊಡ್ತೀವಿ ಮಹತ್ವ ಅಂದ್ರೆ, ಓಹೋ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ, ಇಂಥ ಪವಾಡಗಳಾಗುತ್ತೆ ನೋಡಿ. ಮೂಕ ಇದ್ದಾವ ಮಾತಾಡ್ಬೇಕು, ಕಾಲಿರ್ತಾವ ನಡಿಬೇಕು, ಕಣ್ಣಿರ್ತಾವ ಕಣ್ಣು ಕಾಣಬೇಕು. ಹಿಂಗಾದ್ರ ಪವಾಡಗಳು ಆ ಸಿದ್ಧಾರೂಢ ಅದಾನ. ಸಾಮಾನ್ಯ ಜನರು ಮಾತಾಡುವಂತ ಮಾತುಗಳು. ಇಂಥ ಒಂದು ಪವಾಡಗಳು ಜರುಗ್ತಾವ. ಅವರ ಪವಾಡಗಳನ್ನ ಯಾರು ಮಾಡುವುದಿಲ್ಲ, ತಿಳ್ಕೊಡ್ರಿ. ಆ ಪುರುಷನ ಇದ್ದಂತ ತಪಸ್ಸಿನ ಫಲದಿಂದ ಅವು ಕಾರ್ಯಗಳು ತನ್ನಷ್ಟೇ ತಾವೇ ಆಗ್ತಿರ್ತಾವ. ಏನೋ ಒಂದು ಸತ್ಕಾರ್ಯ ಜರಗಲಿ ಅನ್ನುವಂತ ಉದ್ದೇಶದಿಂದ ಪವಾಡಗಳು ಜರುಗ್ತಾವ. ಮಾಡ್ಬೇಕನ್ನೋ ಆಸಕ್ತಿ ಆ ಪುರುಷನಿಗೂ ಇರೋದಿಲ್ಲ. ಈ ಪವಾಡ ಮಾಡಿಸ್ಬೇಕು, ಪವಾಡ ತೋರಿಸ್ಬೇಕು, ಜಾದು ಮಂತ್ರ ಮಾಡ್ಬೇಕು ಅನ್ನುವಂಥವ್ರಿಗೂ ಈ ಶಾಸ್ತ್ರಕ್ಕೂ ಏನೇನು ಸಂಬಂಧ ಇಲ್ಲ. ಅವ್ರು ಬೇರೆನ ಖಾತೆ ಅದು. ಆದ್ದರಿಂದ ನಾವು ಧ್ಯಾನಕ್ಕೆ ಕುಂಡಿರ್ಬೇಕನ್ನೋರು, ಧ್ಯಾನಕ್ಕೆ ಹೋಗ್ಬೇಕನ್ನೋರು, ಧ್ಯಾನ ಮಾಡ್ಬೇಕನ್ನೋರು, ಧ್ಯಾನದಾಗ ಟೈಮ್ ಕಳಿಬೇಕನ್ನೋರು ಏನ್ ವಿಚಾರ ಅಂದ್ರೆ, ವೇದಾಂತದೊಳಗ ಅದ್ರ ಉಪಯೋಗ ಏನೈತಂದ್ರ ಅಂತಃಕರಣವನ್ನ ಅಂತರ್ಮುಖ ಮಾಡುವುದು ಒಂದು ಉದ್ದೇಶ. ಅದರಲ್ಲಿದ್ದಂತ ಚಂಚಲತೆಯನ್ನು ಕಳೆದು ಎರಡನೇ ವಿಷಯ. ಮೂರನೇದು ಏನದ, ವ್ಯಾಪಕವಾದಂತಹ ಜಗತ್ತಿನಲ್ಲಿರುವ ಎಲ್ಲ ಜನರನ್ನ ತನ್ನ ಹೃದಯದಲ್ಲಿ ಸ್ಥಾನ ಕೊಡ್ಬೇಕು. ಅಷ್ಟಕ್ಕೆ ವ್ಯಾಪಕ ಆಗ್ಬೇಕು ಅವನ ಹೃದಯ, ಸಂಕುಚಿತ ಆಗಬಾರದು. ಅದಕ್ಕೇನಂತಾರ ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಇವಿಷ್ಟಕ್ಕೆ ಅದನ್ನ ಉಪಯೋಗ ತಗೋಬೇಕ ಹೊರತು ಜ್ಞಾನದಿಂದ ಆಗುವಂತಹ ಮೋಕ್ಷ ಅನ್ನುವಂಥದ್ದು ಏನ್ ಫಲ ಐತಿ, ಆ ಫಲಕ್ಕೂ ಈ ಪವಾಡಕ್ಕೂ ಏನೇನು ಸಂಬಂಧ ಇಲ್ಲ. ತಿಳ್ಕೊಂಡ್ಬಿಡ್ರಿ. ಎಲ್ಲೆಲ್ಲ ಪವಾಡ ಆಗ್ಯಾವು, ಆ ಒಬ್ಬ ವ್ಯಕ್ತಿಯ ಆ ತಪಸ್ಸಿನ ಕಾರ್ಯಗಳು ಅಂತ ತಿಳ್ಕೊಂಡ್ಬಿಟ್ರಿ. ಯಾವ್ಯಾವ ಪವಾಡ ಆಗುದಿಲ್ಲ ಅಂತ ಹೇಳುದಿಲ್ಲ, ಹಾಕೋ. ಒಬ್ಬವ ಸಿದ್ಧಾರೂಢ ಕಾಲಕ್ಕ ಮಗಳ ಮದುವೆ ಮಾಡ್ಬೇಕಾಗಿತ್ತು, ಬಡತನ ಬಂದಿತ್ತು. ಸಿದ್ಧಾರೂಢ ಅಪ್ಪನ ಹತ್ರ ಹೋದ್ರೆ ಏನಾರ ಸ್ವಲ್ಪ ರೊಕ್ಕ ಕೊಡ್ತಾರ, ಅದೆಲ್ಲ ಇಸ್ಕೊಂಬಂದ್ ಮಗಳ ಲಗ್ನ ಮಾಡೋಣ ಅಂತ ತಗೊಂಡು ಬರ್ತಾನವ. ಹಿಂಗ ಶಿವರಾತ್ರಿ ಕಾರ್ಯಕ್ರಮ ನಡೆದಿರ್ತದ. ಯಪ್ಪ ಮತ್ತ ನೀನು ಕ್ಲಾಸ್ ನನಗೆ ನನಗೆ ಕ್ಲಾಸ್ ಗೀಸ್ಗಿಂತ ಹೆಚ್ಚಿಗೆ ಏನ್ ಬೇಕಾಗಿತ್ತಪ್ಪ ಅಂದ್ರ, ವಯಸ್ಸಿಗೆ ಬಂದ ಮಗಳ ಲಗ್ನ ಮಾಡಕ್ ನನ್ನ ಕಡೆ ರೊಕ್ಕ ಇದ್ದಂಗ ಆಗ್ಯದ. ಅದಕ್ಕ ಒಂದಿಷ್ಟು ಏನಾರ ರೊಕ್ಕ ಕೊಡ್ತೀಯೇನು, ನಾನು ಮಗಳ ಮದ್ವಿ ಮಾಡ್ಬೇಕಾಗೈತೆ, ಮೈ ಮ್ಯಾಗ ಬಂದೈತಿ ಈಗೆಲ್ಲ ಪರಿಸ್ಥಿತಿ ಅನ್ನಂತ. ಇಲ್ಲಪ್ಪ ಕ್ಲಾಸ್ ಮುಗಿಲಿ, ಆಮ್ಯಾಗ ಅಲ್ಲಿ ಹಿಂದ ತೋಟದಾಗ ಹೋಗುಣಂತ ಕೊಡ್ತೀನಿ ನಿನಗ ಅನ್ನಂತ ಸಿದ್ಧಾರೂಢ. ಇವ ಕ್ಲಾಸ್ ಶಾಸ್ತ್ರ ಕೇಳಿದ ನಂತರ ಮತ್ತೆ ಗುರುಗಳು ಕರ್ಕೊಂಡು ಹೋದ್ರ ಸಿದ್ಧಾರೂಢರು. ಎಲ್ಲಿ ಹಿಂದ ಕಬೀರರ ಮಂದಿರ ಅದ ನೋಡ್ರಿ ತೋಟದಾಗ, ಅಲ್ಲಿ ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋದ್ರವ್ರ ಅಲ್ಲಿ ಒಂದು ಬಂಗಾರದ ಹಾವನ್ನ ಸೃಷ್ಟಿ ಮಾಡಿ ಬಿಟ್ರಂತ. ಅದು ಹಾವು, ಬಂಗಾರದ್ದು ಹಾವು ಅಗ್ನಿ ಪ್ರಕಾಶಮಾನವಾಗಿ ಹೊಳಿತಿತ್ತು. ಹಾವು ಹೆಡಿ ತಕ್ಕೊಂಡ್ ನಿಂತಿತ್ತು. ಹಿಡ್ಕೋ ಅಂದ್ರಂತ. ಅದನ್ನೇ ಹಿಡಿದು ಮರ ಕಡದ್ರೆ ಏನ್ ಮಾಡುದು ಅನ್ನಂತೀವ. ಆ ನಂತರ ಸ್ವಲ್ಪ ಹೊತ್ತು ಆಡಿ ಆ ಹಾವು ಆ ದೂದ್ ಮ್ಯಾಗ ಹೋಗ್ತಂತ. ಒಕ್ಕ ಮ್ಯಾಗ ಬಾಲ ಕಾಣಾಗತ್ತಲ್ಲ, ಈಗ ಹಿಡ್ಕೋ ಬಾಲ ಅನ್ನಂತ. ಬಾಲ ಹಿಡ್ಕೊಂಡಂತ, ಬಾಲನ ಅಷ್ಟ ಕೈಯಾಗ ಸಿಕ್ತಂತ. ಅದು ಕೈಯಾಗ ಸಿಗುತ್ತೆ, ಇವ್ ಬಂಗಾರ ಆತಂತ. ಬಂಗಾರ ಆತಂತ. ಅಲ್ಲೇ ನೀ ಮೊದಲೇ ಹೇಳಿರಲಿಲ್ಲ ಹಿಂಗಂತ, ನಾವು ಇಡೀ ಹಾವ ಹಿಡ್ಕೊತಿದ್ದೆ ಅನ್ನಂತ. ಅದು ಒಮ್ಮೆಪ್ಪ ಅವಕಾಶ, ಈಗ ಏನ್ ಸಿಕ್ಕೈತಿ ನಿನ್ ಹಣೆ ಬರ್ದಾಗ ಅಷ್ಟ ಐತಿ, ತಗೊಂಡ್ ಹೋಗಿ ಅದ್ರಾಗ ನಿಮ್ ಮಗಳ ಲಗ್ನ ಮಾಡಿ ಹೋಗು ಅಂತ ಕಳ್ಸಿದಂತ ಬಂಗಾರ. ಯಾರು? ಸಿದ್ಧಾರೂಢಪ್ಪ. ಇಂಥ ಎಲ್ಲ ಪವಾಡಗಳ ಜರುಗ್ತಾವ್, ಇಲ್ಲ ಅನ್ನಂಗಿಲ್ಲ ನಾವು. ಅದ್ರಲ್ಲಿ ಎರಡು ಮಾತುಗಳಿಲ್ಲ. ಆದ್ರ ಆ ಪವಾಡಕ್ಕೂ ಈ ಜ್ಞಾನಕ್ಕೂ ಏನು ಸಂಬಂಧ ಇಲ್ಲ. ಅದು ಆ ತಪಸ್ವಿಗಳು ಅಂದ್ರೆ ಸಿದ್ಧಾರೂಢರು ತಪಸ್ಸಿನ ಫಲ. ಏನೇನು ಪವಾಡ ಆಗ್ಯಾವು, ಏನೇನು ಪವಾಡಕ್ಕೆ ಜನಸಾಮಾನ್ಯರ ಬೆನ್ನ ಹತ್ತಾರಲ್ಲ, ಆ ಪುರುಷನ ತಪಸ್ಸಿನ ಫಲ, ಧ್ಯಾನದ ಫಲ. ಅದರಲ್ಲಿ ಅವ್ರ ತಪಸ್ಸಿನ ಖರ್ಚಾಗ್ತದ. ಆ ಫಲ ಕೊಡ್ಬೇಕಾದ್ರೆ ಹಂಗ ಆಗುದಿಲ್ಲ. ಆ ತಪಸ್ಸಿನ ಶಕ್ತಿ ವ್ಯಯ ಆಗ್ತದ. ಇಷ್ಟ ತಿಳ್ಕೊಡ್ರಿ. ಪವಾಡಕ್ಕ ಮೋರೆ ಹೋಗ್ಬ್ಯಾಡ್ರಿ. ಪವಾಡ ಮಾಡೋರ ಜ್ಞಾನಿಗಳಂತೂ ತಿಳ್ಕೊಬ್ಯಾಡ್ರಿ, ಅದನ್ನ ಹೇಳ್ತೇವೆ. ಸಿದ್ಧಾರೂಢರಲ್ಲಿ ಎರಡು ಇದ್ವು, ಪವಾಡವನ್ನು ಮಾಡ್ತಿದ್ರು, ಜ್ಞಾನವನ್ನು ಕೊಡ್ತಿದ್ರು. ಈಗ ಕೆಲವೊಂದು ಗುರುಗಳು ಇರ್ತಾರೆ,
ಅವರಿಗೆ ಪವಾಡ ಮಾಡುವ ಸಾಮರ್ಥ್ಯ ಇರುವುದಿಲ್ಲ, ಕೇವಲ ಜ್ಞಾನವನ್ನ ಕೊಡ್ತಾರೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಇರ್ತಾರೆ, ಅವರಲ್ಲಿ ಪವಾಡಗಳನ್ನು ಕೊಡುವ ಸಾಮರ್ಥ್ಯ ಇರುವುದಿಲ್ಲ. ಯಾಕ? ತಪಸ್ಸಿನ ಶಕ್ತಿ ಅಷ್ಟು ಇರುವುದಿಲ್ಲ. ಅಂದ್ರೆ ಅವರು ಗುರುಗಳು ಅಲ್ಲ ಅಂತಲ್ಲ. ಕೆಲವೊಬ್ಬರಲ್ಲಿ ಎರಡು ಇರ್ತಾವ, ಕೆಲವೊಬ್ಬರು ಕೇವಲ ತಪಸ್ಸಿನ ಫಲ ಇರ್ತದೆ, ಯಾವ ಶಾಸ್ತ್ರನ ಹೇಳಕ್ ಬರೋದಿಲ್ಲ. ಅವರಲ್ಲಿ ಹೋದ್ರೆ ಪವಾಡಗಳಾಗ್ತಾವ ಹೊರತು, ಆದ್ರೆ ನಿಮ್ಗೆ ಆತ್ಮಜ್ಞಾನ ಆಗೋದಿಲ್ಲ. ಇಷ್ಟೆಲ್ಲ ವಿಚಾರಗಳದಾವು. ಆದ್ದರಿಂದ ಆತ್ಮೀಯರೇ, ಯಾವುದನ್ನ ಎಲ್ಲಿ ತಿಳ್ಕೋಬೇಕು ಅಷ್ಟ ತಿಳ್ಕೊಂಡು ಕಳೆಯಲಾಗೋದನ್ನು ಮಾಡ್ರೆ ಹೊರತು, ಆ ಉಪಾಸನೆಗೆ ಆ ಧ್ಯಾನಕ್ಕೆ ಹೆಚ್ಚಿಗಿನ ಒಂದು ಸ್ಟ್ರೆಂತ್ ಕೊಟ್ಟು ಜ್ಞಾನವನ್ನ ಕಡಿಮೆ ಮಾಡಿಕೊಂಡು ಸಾಧನೆಯಿಂದ ವಂಚಿತರಾಗಬೇಡ. ದಯವಿಟ್ಟು ಆತ್ಮೀಯರೇ ತಿಳ್ಕೊಂಡು. ಇದರಲ್ಲಿ ಧ್ಯಾನದಲ್ಲಿ ಪ್ರವೀಣರಾದವರು ಬಹಳ ಜನ ಇದ್ದೀರಿ, ಅದಕ್ಕೆ ಹೇಳಾಗತ್ತೀನಿ. ಧ್ಯಾನ ಬೇಕು, ಆದ್ರೆ ಎದಕ್ ಬೇಕು? ಅದಷ್ಟಕ್ಕೆ ಬೇಕು. ಮುಂದೆ ಅದರಿಂದ ಏನೂ ಉಪಯೋಗ ಇಲ್ಲ. ಅಲ್ರಿ, ಇವು 9 ತೂತಿನ ಈ ಶರೀರ ಇದು ಉಸಿರಾಡ್ತೈತಿ. ಒಂದ್ ಕಡೆನು 9 ಕಡೆ ಹವ ಹೋಗಂಗಿದ್ರು ಇದು ಉಸಿರಾಡ್ತೈತಿ. ಪ್ರಾರಬ್ಧ ಇರ್ಮಟಾನು 70 ವರ್ಷನೋ 80 ವರ್ಷನೋ. ಮತ್ತೆ ಇದು ಹೆಂಗ್ ಕೆಲಸ ಮಾಡತೈತಿ ಈ ಶರೀರ? ಇದು ಪವಾಡ ಅಲ್ಲಲ್ರಿ ಇದು. ಇದೇನ್ ನಿಮ್ಗ ಅಗದಿ ಯಕಶ್ಚಿತ ಆಗ್ಬಿಟ್ಟೈತೆ ಅಂತಾರ ನಮ್ ಗುರುಗಳು. ಪವಾಡ, ನಾನು ಪವಾಡ ಮಾಡ್ಬೇಕ್ರಿ ಅಪ್ಪೋರ ಅಂತ ಹೋಗಿದ್ದೆ ಚಂದ್ರೂಪಾನಂದ ಸ್ವಾಮೀಜಿ ಹತ್ರ. ಅವ್ರು ಅಂದ್ರು, ಬಾ ಇಲ್ಲಿ ನಮ್ದಾರ ಈ 9 ತೂತದ ಫುಟ್ಬಾಲ್ ಐತಿ ಶರೀರ, ಮತ್ತೆ ಇದು ಹವಾ ಯಾಕೆ ಹೋಗುವ ಅಂತ ಹೇಳಿದ್ರು. ಆಮೇಲೆ ನೋಡೋಣ, ಬೇರೆ ಪವಾಡ ಮಾಡೋಣ ಅಂತ. ಇದು ಪವಾಡ ಅಲ್ಲೇನ್ರಿ ಇದು ಶರೀರ? ಒಂದು ಫುಟ್ಬಾಲಿಗೆ 1 ತೂತಿತ್ತಂದ್ರೆ ಹವಾ ಲೀಕ್ ಆಗಿ ಹೋಗ್ತದೆ, ಮತ್ತು 9 ತೂತದವ ಲೀಕ್ ಯಾಕೆ ಆಗಬಾರ್ದು? ಇದು ಪವಾಡ ಅಲ್ಲನ ಹೇಳಿ. ಯಾವನೋ ಒಬ್ಬವ ಕಣ್ಣು ಉರಿಯಿಂದ ಬೆಂಕಿ ಹಚ್ಚಿದ ಪವಾಡ ಅಂತೀರಿ. ಯಾವನೋ ಒಬ್ಬವ ಎಣ್ಣೆ ಉರಿಯುತ್ತರ ಕಾಲ್ ಎಣ್ಣೆ ಒಳಗೆ ಕೈ ಹಾಕಿದ ಪವಾಡ ಅಂತೀರಿ. ಮಾಡಬಾರದ ಕೆಲಸ ಯಾವ ಮಾಡ್ತಾರ ಪವಾಡ ಅಂತೀರಿ. ಕಣ್ಣು ಕಾಣಲಾರ್ದವ ಕಣ್ಣು ಕಾಣುವಂಗ್ ಮಾಡಿದ್ರಿ ಪವಾಡ ಅಂತೀರಿ. ಕಿವಿ ಕೇಳೋಂಗ್ ಮಾಡಿದ್ರ ಪವಾಡ ಅಂತೀರಿ. ಈ ಪವಾಡದಾಗ ನೆಲೆಯಾಗಿ ನಿಂತ್ಕೊಂಡು ಮುಂದೆ ಸಾಧನೆಯಿಂದ ವಂಚಿತರಾಗ್ತೀರಿ. ಆದ್ದರಿಂದ ಇಲ್ಲಿ ಧ್ಯಾನದಾಗ ಏನದ ಅಂತಂದ್ರ ಅಂತಃಕರಣ ಏಕಾಗ್ರ ಮಾಡ್ಕೊಳ್ಳುವಂತ ಒಂದು ಉದ್ದೇಶ ಇಟ್ಕೊಂಡು ಮುಂದ್ ಹೋಗ್ರಿ. ಇದರಲ್ಲಿ ಏನದ ಹೆಚ್ಚಿನ ಪವಾಡ ಕಡೆ ಲಕ್ಷ್ಯ ಕೊಡಬೇಡ್ರಿ, ನಿಮ್ ಸಾಧನೆ ಕುಂಠಿತ ಆಗ್ತದ. ಇದನ್ನ ಅಪ್ಪೋರ್ ಹೇಳಿದ ಮಾತ್ ನಾನ್ ನಿಮ್ಗೆ ಹೇಳಾಗತ್ತೆ. ಯಾಕ? ಈ ಒಂದು ಬ್ಯಾಚ್ ನಲ್ಲಿ ಉಪಾಸಕರು ಬಹಳ ಮಂದಿ ಇದ್ದೀರಿ. ಆ ಧ್ಯಾನವನ್ನ ನಾವ್ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಡೈರೆಕ್ಷನ್ ಕೊಡ್ಬೇಕಾಗ್ಯದ. ಅಪಾರವಾದ ಶಕ್ತಿ ಅದ ಧ್ಯಾನದಾಗ ಇಲ್ಲ ಅಂತಲ್ಲ. ಆ ಧ್ಯಾನದ ಶಕ್ತಿ ಅಂತಂದ್ರ ಒಂದು ಒಂದು ನದಿಗೆ ಡ್ಯಾಮ್ ಕಟ್ತೇವಿ. ಡ್ಯಾಮ್ ಕಟ್ಟಿದ್ಮ್ಯಾಗ ಅಲ್ಲಿ ನೀರ್ ನಿಲ್ತದ. ಆ ನಿಂತಂತ ನೀರನ್ನ ಅದರ ಸರಿಯಾಗಿ ನಾವು ಹರಿಬಿಟ್ಟು ಹೊಲಗಳಿಗಾಗಲಿ ಅಥವಾ ಟರ್ಬೈನ್ಸ್ ಆಗಲಿ ಬಿಟ್ಟು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದಾಗಲಿ, ಅಥವಾ ಕೆನಾಲ್ಗಳ ಮೂಲಕ ಅಲ್ಲಿ ಫಲವತ್ತಾದ ಭೂಮಿಯಲ್ಲಿ ಅದನ್ನ ಹರಿಬಿಟ್ಟು ಹೆಚ್ಚಿನ ರಾಶಿ ಫಲವನ್ನ ತೆಗೆಯುವುದು, ಕಾಳು ಕಡಿಗಳನ್ನು ಬೆಳೆಯುವಂತ ಕಾರ್ಯವನ್ನ ಮಾಡಬೇಕ ಹೊರತು ಅಲ್ಲಿ ನಿಂತ್ಕೊಂಡು ಏನೋ ಜಾದು ಮಾಡ್ಕೊಂತ ನಿಂತ್ರ ಅದು ಅಲ್ಲ, ಸಾಧನೆ ಅಲ್ಲ. ತಿಳ್ಕೊಡ್ರಿ. ಯಾವಾಗ ಧರ್ಮದ ಕಡೆ ಜನ ಬರುವುದಿಲ್ಲೋ, ಧರ್ಮದ ಕಡೆ ಬರ್ಲಿಕ್ಕೆ ಜನರನ್ನ ಪ್ರವೃತ್ತಿ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗಾಗ ಪವಾಡ ಪುರುಷರು ಹುಟ್ಟ್ಯಾರ ಇಲ್ಲಂತಲ್ಲ. ಆದ್ರ ಪವಾಡ ಮಾಡುವ ಉದ್ದೇಶ ಅಲ್ಲ, ಜನರನ್ನ ಧಾರ್ಮಿಕತೆಗೆ ಎಳೆಯುವುದು ಅಲ್ಲಿ ಉದ್ದೇಶ ಐತೆ ಹೊರತು ಪವಾಡ ಮಾಡಿ ತೋರಿಸುವಂತಹದ್ದು ಮಹತ್ವ ಇರುವುದಿಲ್ಲ. ಈಗ ವಿರಾಟ್ ರೂಪ ತೋರಿಸಿದ ಭಗವಂತ 11ನೇ ಅಧ್ಯಾಯದಾಗ, ಅದು ಪವಾಡನ ಅಲ್ಲನು? ವಿರಾಟ್ ರೂಪವನ್ನ ನೋಡಿದ್ರಿ 11ನೇ ಅಧ್ಯಾಯ, ಅದು ಪವಾಡ ಅಲ್ಲನ್ರಿ? ಆ ಪವಾಡದಿಂದ ಏನಾಗ್ಬಿಡ್ತು ಅರ್ಜುನಗ, ನಾನು ಭಗವಂತನಿಂದ ನಿಂತೇನಿ, ನಾನು ಎಷ್ಟು ಅಲ್ಪಜ್ಞಾದೇನಿ, ಭಗವಂತ ಇವ ಶ್ರೀಕೃಷ್ಣನ ಮತ್ತಿ ಮಗ ಅಂತ ತಿಳ್ಕೊಂಡಿದ್ದೆ, ಇವ ಭಗವಂತನ ಅವತಾರ ಅದೇನಿ. ಅವ ಏನ್ ಹೇಳ್ತಾನ ಅವ್ ಕೇಳಕ್ ತಯಾರಾಗ್ಬಿಡ್ತಾವ ಮನಸ್ಸು. ಅವನಲ್ಲಿ ಶ್ರದ್ಧಾ ಹುಡ್ತು, ಇವ ಪರಮಾತ್ಮನ ಅವತಾರದಲ್ಲ. ಮೊದಲು ಏನ್ ತಿಳ್ಕೊಂಡಿದ್ದ? ನಮ್ಮ ಅತ್ತಿ ಮಗ ಅಂತ ತಿಳ್ಕೊಂಡಿದ್ದ. ಇವನು ನಮ್ಮಂಗ ಮನುಷ್ಯ ಬಿಡು ಅಂತ ತಿಳಿದಿದ್ದ. ಈ ವಿರಾಟ್ ರೂಪ ದರ್ಶನ ಆದ್ಮ್ಯಾಗ ಇವ ಭಗವಂತನ ಅವತಾರ ಅಂತ ಶ್ರದ್ಧೆ ಹುಟ್ಟಿಲ್ಲ. ಆ ಶ್ರದ್ಧೆ ಹುಟ್ಟಿದ್ರೆ ಸಾಕು ನೋಡ್ರಿ, ಅಷ್ಟೇ ಇರುವುದು. ಶ್ರದ್ಧೆ ಇಲ್ಲದಾಗ ಶ್ರದ್ಧೆ ಹುಟ್ಟಿಸ್ಲಿಕ್ಕೆ ಕೆಲವೊಂದು ಪವಾಡ ಪುರುಷರು ಪವಾಡ ಮಾಡ್ತಾರೆ. ಆದ್ರಾಗ ಅವ್ರ ತಪಸ್ಸಿನ ಫಲ ಖರ್ಚಾಗ್ತದ. ಸಾಯಿಬಾಬಾರ ಮಾಡ್ಲಿ ಪವಾಡ, ಸಿದ್ಧಾರೂಢರ ಮಾಡ್ಲಿ,
ಯಾರ ಒಬ್ಬ ವ್ಯಕ್ತಿಗಳು ಮಾಡ್ಲಿ ಅದು ಅವರ ತಪಸ್ಸಿನ ಫಲ ಭಯ ಆಗ್ತದಲ್ಲಿ. ಅದ್ರ ಉದ್ದೇಶ ಏನು? ಸಾಮಾನ್ಯ ಜನರನ್ನ ಧರ್ಮದ ಕಡೆಯಲ್ಲಿ ಎಳ್ಕೊಳ್ಳಿಕ್ಕೆ ಅದನ್ನ ಮಾಡ್ತಾರ ಅಷ್ಟ ಹೊರತು ಇಷ್ಟೊಂದು ನಾನು ಧ್ಯಾನದ ಬಗ್ಗೆ ಹೇಳ್ತಾ ಮುಂದೆ ಏನ್ ಹೇಳ್ತಾರ ನೋಡಿದ್ರೆ, once you say both of them are compulsory, how can we practice that? Saguna Dhanam prepares for Nirguna Dhanam. Saguna Dhanam shastens the mind for Nirguna Dhanam. Arjuna, don't ask which is better. Your question is wrong. Krishna doesn't want to say you are wrong because already Shishya has lot of inferior complex and Guru doesn't want to add. Therefore, what does he do is nicely he says Saguna Dhyanam Karta is superior and Nirguna Dhyana Karta will reach me. Therefore, everyone is satisfied. ಸಗುಣ ಉಪಾಸಕನೂ ಸಮಾಧಾನ ಆತು, ನಿರ್ಗುಣ ಉಪಾಸಕನೂ ಸಮಾಧಾನ ಆತು, ಕೃಷ್ಣಗ ಸರಿಯಾದ ಉತ್ತರನೂ ಕೊಟ್ಟಂಗಾತು, ಅರ್ಜುನಗ ನಿನ್ ಪ್ರಶ್ನೆ ತಪ್ಪೈತಂತೂ ಹೇಳ್ದಂಗಾಗ್ಲಿಲ್ಲ. ಇವೆಲ್ಲವನ್ನ ನೀಗಿಸಿ ಅರ್ಜುನಗ ಉತ್ತರ ಕೊಟ್ಟ ಭಗವಂತ ಏನಂತ ನೋಡಪ್ಪ, ಸಗುಣ ಪರಮಾತ್ಮನ ಉಪಾಸನೆ ಮಾಡುವುದು ಶ್ರೇಷ್ಠದ, ಆದ್ರೆ ನಿರ್ಗುಣ ಉಪಾಸಕ ಏನದಲ್ಲ ನನ್ನನ್ನೇ ಪಡೆಯುತ್ತಾನೆ ಅಂತ ಹೇಳ್ಬಿಟ್ಟ. There afterwards he says in the second verse, ಮೈ ಅವಿಶ್ಯ ಮನಃ ಯೇ ಮಾಂ ಉಪಾಸತೆ. There are some people who practice meditation upon me. Mam upasate. And what type of mam? We have to supply Saguna Mam. The Saguna is Krishna, either in the form of Ekarupa Krishna as a personal God, or Vishwarupa Ishna Krishna as described in the 11th chapter. Remember, Vishwarupa Ishvara is also Saguna Ishvara only. ನೋಡ್ರಿ, ಸಗುಣ ಈಶ್ವರ ಎರಡು ರೀತಿಯನ್ನ ಉಪಾಸನೆ ಮಾಡ್ತಾರೆ. ಏನು? ಒಂದು ಏಕರೂಪ ಈಶ್ವರ, ಒಂದ್ ಯಾವ್ದೋ ಒಂದು ಮೂರ್ತಿ ತಗೋತಾರ, ಆಕಾರ ತಗೋತಾರ, ಇವ ಕೃಷ್ಣ ಅಂತ ತಿಳ್ಕೊಂಡು ಅವನು ಉಪಾಸನೆ ಮಾಡುವುದು ಏಕರೂಪ ಉಪಾಸನೆ. ಮತ್ತೆ 11ನೇ ಅಧ್ಯಾಯದಾಗ ಹೇಳಿದಂತೆ ಅನೇಕ ರೂಪ ಈಶ್ವರ ಉಪಾಸನೆ, ಅದಕ್ಕೆ ಏನಂತಾರ? ವಿರಾಟ ರೂಪ ವಿಶ್ವರೂಪ ಉಪಾಸನೆ ಅಂತ ಹೇಳ್ತಾರೆ. ಸೊ ದೇರ್ ಆರ್ ಸಮ್ ಪೀಪಲ್ ಹೂ ಮೆಡಿಟೇಟ್ ಅಪಾನ್ ಮೀ ಇನ್ ಸಗುಣ ಫಾರ್ಮ್. ಈ ಸಗುಣ ರೂಪದಲ್ಲಿ ಕೆಲವೊಂದು ಜನ ನನ್ನ ಉಪಾಸನೆಯನ್ನ ಭಕ್ತಿಯಿಂದ ಮಾಡ್ತಾರೆ. ಆ ಸಗುಣ ಉಪಾಸನೆಯಲ್ಲಿ ನನ್ಗ ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ಕೈ ಕಾಲು ಮುಖ ಉಳ್ಳವ, ಗುಣಗಳು ಇದ್ದಾವ, ಒಳ್ಳೆಯ ಗುಣಗಳು. ಫೋಕಸಿಂಗ್ ದ ಮೈಂಡ್ ಅಪಾನ್ ಮೀ, fixing the mind upon me. There are some people who practice Saguna Krishna Dhyanam. ಆ ಸಗುಣ ಮೂರ್ತಿ ಇಟ್ಕೋತಾರೆ, ಅವನೇ ನಾನು ಸಗುಣವಾದಂತಾನೆ ಪರಮಾತ್ಮ ಅಂತಿಕೊಂಡು ಪೂಜೆ ಮಾಡುವಂತವ್ರು ಸಗುಣ ಭಕ್ತರಿದ್ದಾರೆ ಕೆಲವೊಂದು ಮಂದಿ. And they do not practice the in fits and starts. On inspiration they follow one day and thereafter they forget, like a new year resolution. It is not Nitya Yuktaha, ever steadfast, ever committed, consistently, without fail. Nitya Yuktaha. Some people practice Saguna Ishvara Dhyanam. ಒಂದಿನ ಮಾಡಿ ಒಂದಿನ ಬಿಡುದಿಲ್ಲ ಅವರು. ಸಗುಣ ಉಪಾಸಕರು ನಿತ್ಯನ ಉಪಾಸನೆ ಮಾಡ್ತಿರ್ತಾರೆ, ಬಿಡದಂಗ ಉಪಾಸನೆಯನ್ನ ಮಾಡ್ತಿರ್ತಾರೆ. And they are endowed with ಪರಾಯ ಶ್ರದ್ಧಾ ಉಪೇತ್ಯ. ಅಂತ ಸಗುಣ ಉಪಾಸಕರು ಏನಾಗ್ತದೆ? ಪರಾಯ ಶ್ರದ್ಧಾ ಉಪೇತ್ಯ ಅಂದ್ರೆ ಅತಿಶಯವಾದ ಶ್ರೇಷ್ಠವಾದ ಶ್ರದ್ಧೆ ಉಳ್ಳವರಾಗ್ತಾರೆ ಅವರು ಸಗುಣ ಪರಮಾತ್ಮನ ಮ್ಯಾಗ. Is not in a material plane. God doesn't practice any material benefit. God doesn't practice any material benefit. The benefit presented is inner growth. ಅವ್ರು ಏನು ಕೇಳ್ತಾರೆ? They are endowed with intense faith in me. ಬಹಳ ಭಕ್ತಿಯಿಂದ ನನ್ನ ಮ್ಯಾಗ ಭಕ್ತಿಯಿಂದ ಪೂಜೆ ಮಾಡಕತ್ತಾರ. Because the benefit of Saguna person is not in the material plane. ಅವ್ರಿಗೆ ಏನಾದ್ರೂ ಅದನ್ನಿಂದ ಬೇಕಾಗೈತೇನು? ಏನೋ ಅಂತಸ್ತು, ಐಶ್ವರ್ಯ, ರೂಪಾಯಿ, ಸ್ಥಾನಮಾನ ಬೇಕಂತ ಮಾಡುದಿಲ್ಲ ಅವರು. ಅದೇನು ಬೇಡದನ ಅವರು ಅತ್ಯಂತ ಭಕ್ತಿಯಿಂದ
ಆ ಶ್ರೇಷ್ಠವಾದ ಶ್ರದ್ಧೆಯಿಂದ ಮಾಡಕತ್ತಾರ. ಅವ್ರು ಯಾವುದೋ ಒಂದು ಲಾಭಕ್ಕಾಗಿ ಮಾಡಕತ್ತಿಲ್ಲ. ದ ಬೆನಿಫಿಟ್ ಪ್ರೆಸೆಂಟೆಡ್ ಈಸ್ ಇನ್ನರ್ ಗ್ರೋ ಅಂತ. ಇಲ್ಲಿ ಅವರ ಅಂತಃಕರಣದಲ್ಲಿ ಇದ್ದಂತಹ ದೋಷಗಳನ್ನ ಕಳೀಲಿಕ್ಕೆ ಅವರು ಒಳಗಿನಿಂದ ಬೆಳಿಬೇಕು ಅನ್ನಾಗತ್ತಾರ. ಒಂದು ಹೊರಗಿನ ಬೆಳವಣಿಗೆ, ಒಂದು ಒಳಗಿನ ಬೆಳವಣಿಗೆ ಅಂತಾರ ಅಪ್ಪ ಅವರು. ಹೊರಗಿನ ಬೆಳವಣಿಗೆ ಅಂದ್ರ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನದಲ್ಲಿ ಸಮೃದ್ಧಿ ಆಗುವುದು. ಒಳಗಿನ ಬೆಳವಣಿಗೆ ಅಂದ್ರ ಅಂತಃಕರಣ ಶುದ್ಧಿ ಆಗುವುದು. ಆ ಅಂತಃಕರಣಕ್ಕೆ ಇದ್ದ ವಸ್ತು ಇದ್ದಂಗೆ ಕಾಣಬೇಕು. ಈಗ ನಾವು ಏನ್ ಮಾಡ್ತೀವಿ ಅಂದ್ರ ರಾಗದ್ವೇಷಗಳು ಇಟ್ಕೊಂಡು ಬಂದ್ರ ರಾಗ ಮಾಡ್ತೀವಿ ಕೆಲವೊಂದು ಮಂದಿ ಮ್ಯಾಗ, ಕೆಲವೊಂದು ಮಂದಿ ಮ್ಯಾಗ ದ್ವೇಷ ಮಾಡ್ತೀವಿ. ನಿನ್ನ ಉದಾಹರಣೆ ಹೇಳಿದ್ ನೋಡ್ರಿ. ಘಟನೆ ಒಂದ, ಸೊಸಿ ಚಾ ತಗೊಂಬಂದು ಕೆಡವಿದ್ಲು, ಮಗಳು ಚಾ ತಗೊಂಬಂದು ಕೆಡವಿದ್ಲು. ಎರಡು ಘಟನೆಗಳು ಒಂದೇ. ಆದ್ರ ನಮ್ದು ಹೆಂಗದ ದೃಷ್ಟಿಕೋನ ರಾಗದ್ವೇಷ ಇದ್ದಿತ್ತು. ಸೊಸಿ ಮ್ಯಾಗ ದ್ವೇಷ ಅದ, ಮಗಳ ಮ್ಯಾಗ ರಾಗ ಅದ. ಘಟನೆ ಒಂದ ಅಂತೇವಿ. ಮಗಳಿಗೆ ಯವ್ವ ಚಾ ಬಿಸಿ ಬಿಸಿ ಚಾ ಕಾಲ್ ಮ್ಯಾಗ ಬಿತ್ತೇನೆ, ಯವ್ವ ಚಾ ಹಾಳಾಗಿ ಹೋದ್ರೆ ಹೋಗ್ಲಿ, ನಿನಗೆ ಏನ ತ್ರಾಸ ಆಗ್ತೇನೆವ ಅಂತ ಕೇಳ್ತೀವಿ ಮಗಳಿರ್ತಾರೆ. ಅದ ಸೊಸಿ ಇದ್ವು ಅಂದ್ರ ಘಟನೆ ಒಂದ, ಕಣ್ಣಾಗ ಏನ್ ಮಕ್ಕೊಂಡಾವೇನ, ಕಾಲ ನೋಡ್ಕೊಂಡ್ ಬರಾಕ್ ಆಗುದಿಲ್ಲ ಏನ ಅಂತ ಬೈತೀವಿ. ಘಟನೆ ಒಂದ. ಒಬ್ಬರ ಮ್ಯಾಗ ರಾಗ, ಒಬ್ಬರ ಮ್ಯಾಗ ದ್ವೇಷ. ಹಿಂಗ್ ಯಾಕೆ ಮಾಡ್ತೀವಿ ಅಂದ್ರ ನಮ್ಮಲ್ಲಿ ಒಳಗ ಗ್ರೋತ್ ಬೆಳವಣಿಗೆ ಆಗಿಲ್ಲ, ಒಳಗ ಕಚ್ಚಾದೇವಿ. ಇನ್ನರ ಗ್ರೋತ್ ಅನ್ನುವಂತ ರಾಗದ್ವೇಷ ರಹಿತ ಅಂತಃಕರಣ ಇಲ್ಲ. ಕೆಲವೊಂದು ಘಟನೆ ಕಂಡ್ರೆ ರಾಗ ಮಾಡ್ತೇವಿ, ಕೆಲವೊಬ್ಬರನ್ನ ನೋಡಿ ರಾಗ ಮಾಡ್ತೇವಿ, ಕೆಲವೊಬ್ಬರು ನೋಡಿರ ನಾವು ದ್ವೇಷ ಮಾಡ್ತೀವಿ. ಇದು ಇರಬಾರದು. ರಾಗದ್ವೇಷ ಕಡಿಮೆ ಆಯ್ತು ಅಂದ್ರೆ ಅಂತಃಕರಣದಲ್ಲಿ ಎಲ್ಲರನ್ನ ಹಿಂಬಿಟ್ಟುಕೊಳ್ಳುವಂತ ಸಾಮರ್ಥ್ಯ ಬರ್ತದ. ಅದಕ್ಕಂತೇವಿ ಎಕ್ಸ್ಪಾನ್ಷನ್ ಆಫ್ ದ ಮೈಂಡ್. ಆ ಮನಸ್ಸಿನಲ್ಲಿ ನಾವು ಸ್ವಲ್ಪ ದಿವಸಕ್ಕೆ ಸಾಧನೆ ಮಾಡಿ ವ್ಯಾಪಕವಾದ ಪರಮಾತ್ಮನ ಇಟ್ಟು ಆರಾಧನೆ ಮಾಡ್ಬೇಕಾಗ್ಯದ. ಅದು ಸಂಕುಚಿತ ಆಗ್ಬಾರದು, ಅದು ಶುದ್ಧ ಇರಬೇಕು. ಭಗವಂತನಿಡುವ ಸ್ಥಳ ಮನಸ್ಸು. ಪ್ಯೂರಿಟಿ ಆಫ್ ದ ಮೈಂಡ್, ಸೆನ್ಸಿಟಿವಿಟಿ ಆಫ್ ದ ಮೈಂಡ್, ರಿಫೈನ್ಮೆಂಟ್ ಆಫ್ ದ ಮೈಂಡ್, ದೇ ಆರ್ ಆಲ್ ನಾನ್ ಟ್ಯಾಂಜಿಬಲ್, ನಾನ್ ಕ್ವಾಂಟಿಫೈಯಬಲ್ ರಿಸಲ್ಟ್ಸ್. ಇವೆಲ್ಲ ಕಣ್ಣಿಗೆ ಕಾಣದಂತ ಸಾಧನೆಗಳು, ಹೇಳಲಿಕ್ಕೆ ಬರುವುದಿಲ್ಲ. ಅಂತಃಕರಣ ಶುದ್ಧಿ ಆಗ್ತಿರ್ತದ ಒಳಗ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ. ಇದು ಎದರಿಂದ ಬರ್ತೈತಿ ಹಿಂಗ ಅನ್ನೋದು? ಧ್ಯಾನದಿಂದ ಬರ್ತದ್ರಿ. And therefore we do not see the result physically. ಭೌತಿಕವಾದಂತ ಇಲ್ಲೇ ರಿಸಲ್ಟ್ ಅಂತಂದ್ರ ನಮಗ ಫಲ ಸಿಗುವುದಿಲ್ಲ. ಕಣ್ಣಿಗೆ ಕಾಣುವಂತ ಫಲ ಸಿಗುವುದಿಲ್ಲ. ಕಣ್ಣಿಗೆ ಕಾಣದ ಫಲ ಅದ ಇಲ್ಲಿ ಆತ್ಮೀಯರೇ. Therefore we have to have faith in that result. ಅದರಿಂದ ಅಲ್ಲಿ ನಂಬಿಕೆ ಇರಬೇಕು. And therefore Krishna says with the intense faith that they will transform my inner personality. This meditation will transform my inner personality with the ಶ್ರದ್ಧಾ. ಅತ್ಯಂತ ಶ್ರದ್ಧೆ ಬರೋದು ಅವರಲ್ಲಿ ಹೆಚ್ಚಿಗೆ ಆಗ್ತದ ಭಗವಂತನ ಮ್ಯಾಗ. ಯಾವುದು? ಸಗುಣ ಉಪಾಸನೆಯನ್ನ ಮಾಡುವುದರಿಂದ ಅಲ್ಲಿ ಅಂತಃಕರಣ ಶುದ್ಧಿ ಆಗ್ತದ. ಒಳಗಿನ ಸಾಧನೆ ನಡೆದದ, ಹೊರಗೆ ಕಣ್ಣಿಗೆ ಕಾಣುವುದಿಲ್ಲ. ಸಮ್ ಪೀಪಲ್ ಪ್ರಾಕ್ಟೀಸ್ ಸಗುಣ ಧ್ಯಾನಂ. ಸಗುಣ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ, ಮಾಡ್ಲೇಬೇಕು, ಅವಶ್ಯನೂ ಅದ. ಪ್ರಾರಂಭಿಕ ಹಂತದೊಳಗೆ ಅವಶ್ಯ ಅದ. And then Krishna says, ಮುಂದೆ ಹೇಳ್ತಾನ ಭಗವಂತ, they may be ಯುಕ್ತ ತಮ ಮತಃ. ಯುಕ್ತ ತಮ ಮತಃ, those people who practice such a ಸಗುಣ ಧ್ಯಾನಂ are indeed superior. ಸಗುಣ ಧ್ಯಾನವನ್ನ ಮಾಡಿಕೊಂಡು ಪ್ರಾರಂಭಿಕ ಹಂತದ ಸಾಧನೆಯನ್ನು ಮುಗಿಸಿಕೊಂಡು ಅಂತಃಕರಣದಲ್ಲಿ ಎಲ್ಲರನ್ನು ಹಿಂಬಿಟ್ಟುಕೊಳ್ಳುವಂತ ಸಾಮರ್ಥ್ಯ ಹೊಂದಿದವರು ಮುಂದೆ ಅವರು ನಿರಾಕಾರ ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡಲಿಕ್ಕೆ ಸಾಧಕರಾಗ್ತಾರೆ. ಆದ್ದರಿಂದ ಈ ಸಗುಣ ಉಪಾಸನೆ ಮಾಡೋರಿಗೆ ನಾನು ಶ್ರೇಷ್ಠರು ಅಂತ ಹೇಳ್ತೀನಿ, ನಿರ್ಗುಣ ಉಪಾಸನೆ ಮಾಡೋರು ನನ್ನನ್ನೇ ಸೇರುತ್ತಾರೆ ಅಂತ ಹೇಳ್ತೀನಿ ಅಂತ ಭಗವಂತ ಹೇಳ್ತಾನೆ. ಆದ್ದರಿಂದ ಇಲ್ಲಿ ಸಗುಣ ಉಪಾಸಕರನ್ನ ಹೆಚ್ಚುಗಾರಿಕೆಯನ್ನು ಮಾಡಿ ಭಗವಂತ ಹೇಳಿದ ಉತ್ತರವನ್ನ ಅಂತ ಹೇಳಿದ. Now Krishna will confuse you the next verse saying, Nirguna people reach me. So that in short the idea is not to compare them. ಈಗ ಎರಡನೇ ಶ್ಲೋಕಕ್ಕೆ ಬರ್ತಾನೆ. ಎರಡನೇ ಶ್ಲೋಕದಾಗ ಏನ್ ಹೇಳ್ತಾನ ಅಂತಂದ್ರ, ಸ್ವಲ್ಪ ಸಗುಣ ಬ್ರಹ್ಮ ಉಪಾಸಕರು ಶ್ರೇಷ್ಠ ಅದರ, ಆದ್ರೆ ನಿರ್ಗುಣ ಉಪಾಸಕರು ನನ್ನನ್ನೇ ಪಡೆಯುತ್ತಾರೆ ಅಂತ ತಿಳ್ಕೊಂಡು ಅದಕ್ಕಿಂತ ದೊಡ್ಡ ಸ್ಥಾನವನ್ನ ಅವ್ರಿಗೆ ಕೊಟ್ಟು ಹೇಳಿದಾಗ ಸಾಮಾನ್ಯವಾಗಿ ಏನಾಗ್ತದ ಅಂತಂದ್ರ, ಓ
ಭಗವಂತ ಏನ್ ಟ್ರಿಕ್ ಮಾಡಿದ ಅನ್ನುವಂಥದ್ದು ಸಾಧಕರಿಗೆ ಅಳಿತದೆ. ಯಾವ್ದದು ಮಂತ್ರ? 3ನೇ ಮಂತ್ರ. ಏನ್ ಹೇಳ್ತಾರ ನೋಡ್ರಿ, 3 ಮತ್ತು 4 ಕೂಡೇ ಬರ್ದಾರಪ್ಪ ಅವರು. ಏತ್ವಕ್ಷರಂ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಗಂ ಅಚಿಂತ್ಯಂ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪಾಪ್ನುವಂತಿ ಮಾಂ ಏವ ಸರ್ವಭೂತೆ ಹಿತೇ ರತಾಃ. ಇದರ ಸಾಮಾನ್ಯ ಅರ್ಥವನ್ನು ಹೇಳ್ತೇನೆ ನೋಡ್ರಿ. ತೂ ಏ ಇಂದ್ರಿಯ ಗ್ರಾಮ್ಯಂ, ಆದರೆ ಯಾವ ಪುರುಷನು ಇಂದ್ರಿಯಗಳ ಸಮುದಾಯವನ್ನು, ಇಂದ್ರಿಯ ಗ್ರಾಮ್ಯಂ ಅಂದ್ರೆ ಇಂದ್ರಿಯಗಳ ಸಮುದಾಯವನ್ನು, ಸನ್ನಿಯಮ್ಯ ಚೆನ್ನಾಗಿ ವಶಪಡಿಸಿಕೊಂಡು, ಇಂದ್ರಿಯಗಳನ್ನ ಚೆನ್ನಾಗಿ ವಶಪಡಿಸಿಕೊಂಡು, ಏನ್ ಮಾಡ್ಬೇಕು? ವಶಪಡಿಸಿಕೊಂಡು ಚೆನ್ನಾಗಿ ಮನಸ್ಸು ಬುದ್ಧಿಗಳಿಗೆ ಅತೀತವಾದ ಅಚಿಂತ್ಯವಾದದ್ದು ಅಂದ್ರೆ ಏನು? ಮನಸ್ಸು ಬುದ್ಧಿಗಳಿಗೆ ಅತೀತವಾದದ್ದು ಅಚಿಂತ್ಯಂ. ಸರ್ವತ್ರಗಂ ಅಂದ್ರೆ ಸರ್ವವ್ಯಾಪಿಯಾದ, ಅನಿರ್ದೇಶ್ಯಂ ಅಂದ್ರೆ ಅವರ್ಣನೀಯ ಸ್ವರೂಪಿಯಾದ, ಮತ್ತ ಚ ಕೂಟಸ್ಥಂ ಸದಾ ಏಕರಸವಾಗಿರುವ. ಕೂಟಸ್ಥ ಅಂದ್ರೆ ಏಕರಸ, ಬದಲಾವಣೆಯಾಗದೆ ಇರುವ. ಕಮ್ಮಾರನ ಅಡಿಗಲ್ಲಿಗೆ ಕೂಟಸ್ಥ, ಅದು ಎಂದೂ ಬದಲಾವಣೆ ಆಗುವುದಿಲ್ಲ. ಸದಾ ಬದಲಾವಣೆ ಆಗದೆ ಇರುವಂತಹ ತತ್ವ ಕೂಟಸ್ಥ, ಸದಾ ಏಕರಸವಾಗಿರುವ. ಧ್ರುವಂ ಅಚಲಂ ಅವ್ಯಕ್ತಂ. ಧ್ರುವಂ ಅಂದ್ರ ನಿತ್ಯ, ಅಚಲಂ ಅಂದ್ರ ಚಲನರಹಿತ, ಅವ್ಯಕ್ತ ಅಂದ್ರೆ ನಿರಾಕಾರ, ಅಕ್ಷರ ಅಂದ್ರ ಅವಿನಾಶಿ. ಇವೆಲ್ಲವೂ ಆತ್ಮನ ಲಕ್ಷಣಗಳು. ನಿತ್ಯ, ಅಚಲ, ನಿರಾಕಾರ, ಅವಿನಾಶಿಯಾದಂತ ಸಚ್ಚಿದಾನಂದ ಘರನಾದ ಬ್ರಹ್ಮನನ್ನು ಪರಿಉಪಾಸತೆ. ಪರಿಉಪಾಸತೆ, ಉಪಾಸತೆ ಅಂದ್ರೆ ಧ್ಯಾನಿಸುತ್ತಾ ಬದಿಸುತ್ತಾರೋ. ಪರಿಉಪಾಸತೆ ಅಂದ್ರೆ ನಿರಂತರ ಏಕೀಭಾವದಿಂದ ಧ್ಯಾನಿಸುತ್ತಾ ಉಪಾಸಿಸುತ್ತಾರೋ ಭಜಿಸುತ್ತಾರೋ ತೇ ಅವರು ಸರ್ವಭೂತ ಹಿತೇ ರತಾಃ, ಸಮಸ್ತ ಭೂತಗಳ ಹಿತದಲ್ಲಿ ನಿರತರಾಗಿ, ಸರ್ವತ್ರ ಸಮಬುದ್ಧಯ ಎಲ್ಲದರಲ್ಲಿ ಸಮಾನ ಭಾವವುಳ್ಳವಾದ ಯೋಗಿಗಳು ಮಾಮೇವ ಪಾಪ್ನುವಂತೆ ನನ್ನನ್ನೇ ಪಡೆಯುತ್ತಾರೆ. ಇದಿಷ್ಟು ಸಾಮಾನ್ಯ ಅರ್ಥದ. ಇದರ ವಿಶೇಷ ಅರ್ಥವನ್ನ ಮತ್ತೆ ನಾಳೆಗೆ ನೋಡೋಣ. ಈ 3-4 ವಿಶೇಷ ಅರ್ಥವನ್ನ ನಾಳೆಗೆ ನೋಡೋಣ ಅನ್ನುವನಿಗೆ ಇವತ್ತಿನ ಈ ವಾಕೃತ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.